ಸರ್ ಸಂತೋಷ್ ಕುಮಾರ್ ಅಂತ ವೆಲ್ಕಮ್ ಸೀಡ್ಸ್ ಇಂದ ಬಂದಿದ್ದೀನಿ. ನಿಮ್ ಪರಿಚಯ ಮಾಡ್ಕೊಂಡು ನಿಮ್ಮ ಹೆಸರಣ್ಣ? ಸರ್ ನಮ್ಮ ಹೆಸರು ನಾಗೇಶ್ ಅಂತ ಹೇಳಿ. ಹಾ. ವೀರನಹಳ್ಳಿ ಗ್ರಾಮ ತೊಂಡೆಬಾಯಿ ಹೋಬಳಿ ಗೌರಿಬಿದನೂರು ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಇದನ್ನ ಯಾವ ತಳಿ ಹಾಕಿದ್ರಣ್ಣ? ಕುಂಬಳ ಸೀಡ್ಸ್ ಭೀಷ್ಮ ಹಾ. ಹಾಕಿದ್ವಿ. ವೆಲ್ಕಮ್ ಸೀಡ್ಸ್ ಭೀಷ್ಮ ಹಾಕಿದ್ವಿ. ನಿಮ್ಮ ಅನಿಸಿಕೆ ಹೆಂಗಿದೆ ಇದು ನಿಮ್ ಕ್ರಾಪ್? ಅನಿಸಿಕೆ ಕ್ರಾಪ್ ಮಾತ್ರ ಸೂಪರ್ ಸರ್, ನಂಬರ್ 1 ಬೆಳೆ. ಹಾ. ಆದ್ರೆ ಕಡಿಮೆ ಖರ್ಚು, ಹಾ. ಅಧಿಕ ಇಳುವರಿ ಬರುತ್ತೆ. ಹಾ. ಕಾಯಿ ಸೈಜ್ ಎಷ್ಟಿದೆ ಇವಾಗ? ಸರ್ ಕಾಯಿ ಸೈಜ್ ಬಂದು 6ರಿಂದ 8 ಕೆಜಿ ಬರ್ತಾ ಇದೆ. ಹಾ ಹಾ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ನಾವು ಅಡಿಕೆ ತೋಟದಲ್ಲಿ ಹಾಕಿದ್ರೆ ಮಿಶ್ರ ಬೆಳೆ ಮಾಡಿದೀವಿ. ಹಾ ಹಾ. ಅದರಲ್ಲಿ ತೊಗರಿನೂ ಇಟ್ಟಿದ್ದೀವಿ, ಹಾ ಹಾ ಹಾ. ಮಿಶ್ರ ಬೆಳೆ ಮಾಡಿದೀವಿ. ಆದ್ರೂ ಚೆನ್ನಾಗಿ ಒಳ್ಳೆ ಬೆಳೆ ಬಂದಿದೆ. ಇದು ಕೀಪಿಂಗ್ ಕ್ವಾಲಿಟಿ ಹೆಂಗಿದೆ? ಗಟ್ಟಿ ಹೆಂಗೈತೆ ಅಣ್ಣ? ಸರ್ ಪಾರ್ಸಲ್ಗೆ ಮತ್ತೆ ಬೇರೆ ಕಡೆ ಡೆಲ್ಲಿ ಕೋಲ್ಕತ್ತಾ ಹೋಗುತ್ತಲ್ಲ, ಹಾ ಆ ಹಾ. ಕಡೆ ಪಾರ್ಸಲ್ಗೆ ನಂಬರ್ 1 ತಳಿ ಅಂತ ಹೇಳ್ಬೋದು. ಇದು ಯಾವ್ದು ಹಾಕಿದ್ರೆ ಅಂದ್ರೆ ಯಾವ ತಳಿ ಅಂದ್ರೆ? ವೆಲ್ಕಮ್ ಸೀಡ್ಸ್ ಭೀಷ್ಮ ಹಾಕಿದಿರಾ? ನೀವು ಈ ಕಡೆ ಸುತ್ತಮುತ್ತ ರೈತರಿಗೆ ಏನ್ ಹೇಳಕ್ ಬಯಸ್ತೀರಣ್ಣ? ಸರ್ ಈ ಸುತ್ತಮುತ್ತ ರೈತರಿಗೆ ಏನ್ ಹೇಳ್ಬೇಕು ಅಂತಂದ್ರೆ, ಬೇರೆ ಕಂಪ್ನಿಗಳೆಲ್ಲ ಬಂದು ಹೇಳ್ತಾ ಇರ್ತಾರೆ, ಅದಾಕ್ರಿ ಇದಾಕ್ರಿ ಅಂತ ಹೇಳ್ಬಿಟ್ಟು. ಯಾವ್ದು ಇದು ಬೇಡ. ಯಾಕಂದ್ರೆ ಸುಮಾರು ಒಂದು 7-8 ವರ್ಷದಿಂದ ನಾವ್ ಇದೇ ಬೆಳ್ಕೊಂಡು ಬಂದಿರೋ, ಭೀಷ್ಮನೇ ಬೆಳೀತಿದಾರೆ ನೀವು? ಬೆಳೀತಾ ಇದೀವಿ. ಹಾ. ಬಟ್ ನಾವಿಲ್ಲೇ ಲೋಕಲ್ ಸದ್ಯಕ್ಕೆ ಕೊಟ್ಟಿಲ್ಲ, ಬರೀ ಕೋಲ್ಕತ್ತಾ ಡೆಲ್ಲಿಗೆ ಹೋಗಿದ್ದು. ಓಕೆ. ಅವರು ಬಂದು ಇಲ್ಲೇ ಕಟಿಂಗ್ ಮಾಡ್ಕೊಂಡು, ಬಟ್ ಏನಪ್ಪಾ ಅಂದ್ರೆ ಸೇಲಿಂಗ್ ಇಲ್ಲಿಗೆ ಬಂದು ಕಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ಓಕೆ. ನಿಮ್ಮ ಅನಿಸಿಕೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳನ್ನ. ಥ್ಯಾಂಕ್ ಯು ಸರ್.